ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾತಾಡ್ತಿದ್ಯಾ? ನಮ್ಮ ಮನೆಯವ್ರು ಯಾರು ಬದುಕಿರಲ್ಲ ಅಂದ್ರೆ ಏನರ್ಥ? ಹೇಳೋ, ಯಾವ ಸಂಚು ಮಾಡ್ತಿದ್ಯಾ? ನಮ್ಮ ಮನೆಯವ್ರಿಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಈಗಲೇ ನಿನ್ನನ್ನು ಕೊಂದು ಬಿಡ್ತೀನಿ. ಇಷ್ಟೊಂದು ಆವೇಶ ಒಳ್ಳೇದಲ್ಲ ರೀ. ನೀನ್ ನನ್ನನ್ನ ಕೊಂದು ಮಾತ್ರಕ್ಕೆ ನಿಮ್ಮ ಮನೆಯವರೆಲ್ಲರೂ ಸೇಫ್ ಆಗಿರ್ತಾರೆ ಅಂತ ನೀವದ್ ಹೇಗೆ ಅನ್ಕೊಂಡ್ರಿ? ಈಗಲೂ ನಾನಿಲ್ಲೇ ನಿಮ್ಮ ಕಣ್ಮುಂದೆನೇ ಇದ್ದೀನಿ. ಆದ್ರೆ ಅಲ್ಲಿ ನಿಮ್ಮ ಮನೆಯವ್ರಿಗೆ ತೊಂದರೆ ಆಗ್ತಿಲ್ಲ ಅಂತ ಹೇಗೆ ಅನ್ಕೋತೀರಾ? ಸರಿ ಬಿಡಿ, ಯಾವುದಕ್ಕೂ ಒಂದ್ಸರಿ ಮನೆಗೆ ಫೋನ್ ಮಾಡಿಬಿಡಿ. ಯಾರಿಗೆ ಮಾಡ್ತೀರಾ? ಒಂದು ಅದಕ್ಕೆನಂತೂ ನೀವು ಕಳ್ಕೊಂಡಿದ್ದೀರಾ, ಇನ್ನೊಂದು ಅದಕ್ಕೆ ಮೇಲೆ ಜೀವನೇ ಇಟ್ಕೊಂಡಿದ್ದೀರಾ. ಆ ಅದಕ್ಕೆ ಜೀವಕ್ಕೇನಾದರೂ ತೊಂದರೆ ಆಗಿದೆಯಾ ಅಂತ ಒಂದ್ಸರಿ ಕೇಳ್ಬಿಡಿ. ಅದಕ್ಕೆ ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ ಮಹೇಶ್ ಅವರೇ. ಯಾಕೆ, ಏನಾಯ್ತು? ಅದಕ್ಕೆ ನೀವು ಆರಾಮಾಗಿದ್ದೀರಾ ತಾನೇ? ಏನೂ ತೊಂದರೆ ಆಗಿಲ್ಲ ಅಲ್ವಾ? ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಅದು ನಾನು ಮನೆಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೀವು ಹುಷಾರಾಗಿರಿ. ನೀವು ಒಂದೊಂದ್ಸಲ ಏನು ಮಾತಾಡ್ತಿರೋ ಗೊತ್ತೇ ಆಗಲ್ಲ. ಸರಿ, ನೀವು ಮನೆಗೆ ಬನ್ನಿ, ಮಾತಾಡೋಣ. ನೀವೇನು ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ. ಅದಕ್ಕೆ ಏನಾಯ್ತು? ಹಲೋ, ಮಾತಾಡಿ. ಅದಕ್ಕೆ ಅದು ಮಹೇಶ್ ಅವರೇ, ಯಾರೋ ಪಾಟು ಸರಿಯಾಗಿ ಇಟ್ಟಿರಲಿಲ್ಲ ಅನ್ಸುತ್ತೆ. ನಾನು ಒಂದು ಹೆಜ್ಜೆ ಈಗ ಮುಂದೆ ಬಂದಿರಲಿಲ್ಲ ಅಂದರೆ ಆ ಪಾಟ್ ನನ್ನ ತಲೆ ಮೇಲೆ ಬಿದ್ದಿರ್ತಿತ್ತು. ಸದ್ಯ ದೇವ್ರ ದಯದಿಂದ ಏನೂ ಆಗಲಿಲ್ಲ. ಸರಿ ಮಹೇಶ್ ಅವರೇ, ನೀವು ಮನೆಗೆ ಬನ್ನಿ, ಮಾತಾಡೋಣ. ಮಿಸ್ ಅಲ್ವಾ? ಅಯ್ಯೋ, ಯಾಕ್ರಿ? ಯಾಕಿಷ್ಟು ಬೇಗಡ್ತಿದ್ದೀರಾ? ಸುಮ್ಮನೆ ಆಗ್ಬಿಟ್ರಲ್ಲ. ಹೊರಡಿ, ಮನೆಗೆ ಹೋಗಿ ಮನೆಯವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡಿ. ಆದ್ರೆ ನೀವು ಹೋಗೋಷ್ಟ್ರಲ್ಲಿ ಯಾರ್ಯಾರು ಬದುಕಿರ್ತಾರೆ, ಯಾರು ಬದುಕಿರಲ್ಲ ಅನ್ನೋದೇ ಗೊತ್ತಾಗಲ್ವಲ್ಲ. ಆಯ್ತು ಬಿಡಿ, ನಿಮ್ಮ ಮೊದಲನೇ ಅದಕ್ಕೆ ಜೀವ ತೆಗೆದಿದ್ದು ನಾನೇ ಅಂತ ಹೇಳೋಕೆ ಮನೆಗೆ ಹೋಗ್ತೀರಾ. ಅಷ್ಟರಲ್ಲಿ ನಿಮ್ಮ ಎರಡನೇ ಅದಕ್ಕೆ ಜೀವ ಹೋಗಿರತ್ತೆ. ಅದಕ್ಕೂ ನಾನೇ ಕಾರಣ ಅನ್ನೋ ಸತ್ಯ ನಿಮಗೆ ಗೊತ್ತಾಗತ್ತೆ. ಆ ವಿಷಯನ ನಿಮ್ಮ ಅಣ್ಣನ ಹತ್ರ ಹೇಳ್ತೀರಾ. ಸರಿ, ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಈಗಲೇ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ನೋಡಿ. ಪಾಪ, ಆ ವಿಷಯ ಕೇಳೋಕೆ ಅವ್ರು ಬದುಕಿರ್ಬೇಕಲ್ಲ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಅಣ್ಣಂಗೆ ಏನಾದರೂ ಆದರೆ ನಿನ್ನ ಜೀವಂತ ಉಳಿಸಲ್ಲ. ಆ ಮಾತೆಲ್ಲ ಬಿಟ್ಬಿಡಿ. ಮೊದಲು ನಿಮ್ಮ ಅಣ್ಣನ ಜೀವಕ್ಕೆ ಏನಾಗಿದೆ ಅಂತ ನೋಡಿ. ಅವ್ರ ಜೀವಂತವಾಗಿದ್ರೆ ಫೋನಲ್ಲಿ ಮಾತಾಡಿ, ಇಲ್ಲ ಅಂದರೆ
ಹಲೋ ಅಣ್ಣ ಎಲ್ಲಿದೆಯಾ? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಹೇಗಿದೆಯಾ? ಮಹೇಶ, ಯಾಕೆ ಟೆನ್ಷನ್ ಆಗಿದೆಯಾ? ನನಗೇನು ಆಗಿಲ್ಲ. ಗಾಡಿ ಓಡಿಸ್ತಾ ಇದ್ದೆ, ಫೋನ್ ಬಂದಿದ್ದು ಗೊತ್ತಾಗಿಲ್ಲ. ಯಾಕೆ ಏನಾಯ್ತು? ಅಣ್ಣ ನೀನು ಎಲ್ಲೂ ಹೋಗ್ತಿದ್ಯಾ? ವಾಪಸ್ ಮನೆಗೆ ಹೊರಟೋಗು. ಯಾಕೋ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಆಚೆ ಬಂದಿದ್ದೆ. ಮನೆಗೆ ಯಾಕೆ ಹೋಗ್ಬೇಕು? ಅಲ್ಲ ಅಣ್ಣ, ಬಿಸಿಲು ಜಾಸ್ತಿ ಇದೆ. ಇಂಥ ಬಿಸಿಲಲ್ಲಿ ಆಚೆ ಯಾಕೆ ಬಂದಿದ್ಯಾ? ಮನೆಗೆ ಹೋಗು. ಅಷ್ಟೇನಾ? ಇಂಥ ಬಿಸಿಲು ಬೆಂಕಿನೆಲ್ಲ ಎಷ್ಟು ನೋಡಿದ್ದೀನಿ. ಇದ್ಯಾವುದು ನಿನ್ನ ಅಣ್ಣಂಗೆ ತಟ್ಟಲ್ಲ. ನಿನ್ನ ಕಾಳಜಿ, ತುಳಸಿಯವ್ರ ಪ್ರೀತಿ ಇವೆಲ್ಲ ನನಗೆ ರಕ್ಷಾ ಕವಚ ಇದ್ದ ಹಾಗೆ. ಏನೂ ಆಗಲ್ಲ. ಸ್ವಲ್ಪ ಮುಗಿಸ್ಕೊಡ್ಕ. ಏಯ್, ಅಯ್ಯೋ ಗೊತ್ತಿಲ್ಲ, ಕುಡ್ದಿದ್ದ ಅನ್ಸುತ್ತೆ. ಹಿದ್ದಕ್ಕಿದ್ದಾಗೆ ಮೈ ಮೇಲೆ ಬಂದ್ಬಿಟ್ಟ. 2 ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಗುದ್ದು ಬಿಡ್ತಿದ್ದ. ಏನ್ ಜನಗಳು ಏನೋ, ನಿಂತಿದ್ದ ಗಾಡಿಗೆ ಗುದ್ದಕ್ಕೆ ಬರ್ತಾರೆ. ಸದ್ಯ ನಾನು ಎದ್ದು ಗಳಿಗೆ ಚೆನ್ನಾಗಿತ್ತು ಏನೋ. ಸದ್ಯ ಏನೂ ಆಗಿಲ್ಲ. ಇಲ್ಲಾಂದಿದ್ರೆ ಇವತ್ತು ನನ್ನ ಕತೆ ಮುಗಿದಿರೋದು. ಅಣ್ಣ ಏನು ಮಾತು ಅಂತ ಆಡ್ತೀಯಾ? ನಡಿ, ನೀನು ಮೊದಲು ಮನೆಗೆ ಹೋಗು. ಸಾರಿ ಕಣ, ಸಡನ್ನಾಗಿ ಆ ಕಾರ್ನವ್ರು ಬಂದಿದ್ದಕ್ಕೆ ಗಾಬರಿ ಆಗೋಯ್ತು. ಏನೇನೋ ಮಾತಾಡ್ಬಿಟ್ಟೆ. ನೀನು ತಲೆ ಕೆಡ್ಸ್ಕೊಬೇಡ. ರಸ್ತೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಅಣ್ಣ ಆದರೂ ನೀನು ಏನು ಆಗಲ್ಲ ಬಿಡು. ನೋಡು, ನಿನ್ನ ಹತ್ರ ಮಾತಾಡ್ತಾ ನಿಂತಿದ್ದಕ್ಕೆ ನನಗೆ ಆಗೋ ಅಪಾಯನೂ ತಪ್ಪೋಯ್ತು. ನಿನ್ನಂಥ ಪವರ್ಫುಲ್ ತಮ್ಮ ಇರಬೇಕಾದ್ರೆ ನನಗೇನೋ ಆಗುತ್ತೆ. ಸರಿ ಸರಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನೀನು ಆರಾಮಾಗಿರು, ಓಕೆ? ಕಾರ್ ನಿಮ್ಮ ಅಣ್ಣಂಗೆ ಗುದ್ದಿಲ್ಲ ತಾನೆ? ನೀವಿನ್ನೂ ಸತ್ಯ ಹೇಳಲಿಲ್ವಲ್ಲ, ಅದಕ್ಕೆ ಅವ್ರ ಜೀವ ಹೋಗಿಲ್ಲ. ಈಗಲೂ ಸತ್ಯ ಹೇಳಲೇಬೇಕು ಅಂದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ. ನೀವು ಹೇಳೋ ಸತ್ಯನ ಕೇಳ್ಕೊಂಡಾದ್ರೂ ಅವ್ರ ಪ್ರಾಣ ಬಿಡ್ಲಿ. ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡಿ. ಈ ಶಾರ್ವರಿ ಬಗ್ಗೆ ನೀವು ತಿಳ್ಕೊಂಡಿರೋದು ತುಂಬ ಕಮ್ಮಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.